ಆತ್ಮೀಯ ಕನ್ನಡಿಗರಿಗೆ ಈ ನಿಮ್ಮ ನವೀನ್ ಕನ್ನಡಿಗ ಮಾಡುತ್ತಿರೋ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ನೀವೊಂದು ಹ್ಯಾಶ್ಟ್ಯಾಗ್ನ ನೋಡ್ತಾ ಇದ್ದೀರಾ. ಆ ಹ್ಯಾಶ್ಟ್ಯಾಗ್ ಯಾವುದು ಅಂದರೆ, ಒಂದು ಮೆಟ್ರೋ ಸ್ಟೇಷನ್ಗೆ ಬಂದ್ಬಿಟ್ಟು ಶಂಕರ್ನಾಗ್ ಸರ್ ಅವ್ರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು, ಅದು JP ನಗರ ಮೆಟ್ರೋ ಸ್ಟೇಷನ್. ಸೊ ಅವ್ರ ಹೆಸರೇ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಇಡಬೇಕು? ಶಂಕರ್ನಾಗ್ ಸರ್ ಅವ್ರಿಗೆ ಆಗಿನ ಕಾಲದಲ್ಲೇ ಅವರಿಗೆ ನಮ್ಮ ಬೆಂಗಳೂರಲ್ಲಿ ಅದು ಅಂಡರ್ ಪಾಸ್ ಮೆಟ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಅವ್ರ ಯೋಚನೆ ಇತ್ತು. ಅವರ ಆ ಒಂದು ಆಸೆ ಈಡೇರುವಷ್ಟರಲ್ಲಿ ಅವರೊಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಳ್ತಾರೆ. ಅದು ನಮ್ಮ ದುರಾದ. ಅವರು ತಮ್ಮ ಚಿತ್ರರಂಗ ವೃತ್ತಿಯ ಜೊತೆಗೆ ಎಷ್ಟೋ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಅಂತಹ ಸಮಾಜಮುಖಿ ಕೆಲಸಗಳಲ್ಲಿ ಎಷ್ಟೋ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ NGOಗಳು, ಸೊ ಇಂತಹ ಸುಮಾರು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು, ಹಾಗೆ ಸ್ವಲ್ಪ ಸಹಾಯ ಕೂಡ ಮಾಡಿದ್ದಾರೆ. ಸೊ ಇಂಥ ವಿಚಾರದಲ್ಲಿ ಅದ್ರ ಜೊತೆಗೆ ಚಿತ್ರರಂಗದಲ್ಲಿ ಎಲ್ಲರೂ ಬೆಳಿಬೇಕಂತ ಹೇಳ್ಬಿಟ್ಟು ಅವರಿಗೆ ರಂಗಭೂಮಿ ಕಲಾವಿದರ ಮೇಲೆ ಇರುವಂತಹ ಪ್ರೀತಿಯಿಂದಾಗಿ ಅವರು ರಂಗಶಂಕರ ಅಂತ ಒಂದು ನಾಟಕ ಥಿಯೇಟರ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಹಲವಾರು ನಾಟಕಗಳು ನಡೆಯುತ್ತವೆ. ಸೊ ಆ ರಂಗಶಂಕರ ಬಂದ್ಬಿಟ್ಟು JP ನಗರದಲ್ಲಿದೆ. ಹಾಗಾಗಿ ಮೆಟ್ರೋ ಸ್ಟೇಷನ್ ಇರೋದು JP ನಗರದಲ್ಲೇ. ಅವರ ಸ್ಮರಣಾರ್ಥಕವಾಗಿ ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ JP ನಗರ ಮೆಟ್ರೋ ಸ್ಟೇಷನ್ ಅನ್ನು, ಅಂದ್ರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅನ್ನು ಶಂಕರ್ನಾಗ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಸಾಹಿತ್ಯ ಹೆಸರನ್ನು ಒಂದು ಮೆಟ್ರೋ ಸ್ಟೇಷನ್ಗೆ ಇಟ್ಟರೆ ಅದು ನಮ್ಮ ಹೆಮ್ಮೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.